ಹೆಂಗಿರಬೇಕು, ನಾವು ಮಸ್ತ್ ಇರಬೇಕು, ನಾವು ಹೆಂಗಿರಬೇಕು, ನಾವು ಸತ್ಯವನ್ನೇ ಹೇಳಬೇಕು. ಅದನ್ನ ಹೆಂಗೆ ಮಾಡೋದು? ನಾವು ಏನು ಮಾಡ್ತಿರ್ತೀವಿ ಅದನ್ನ ದೇವ್ರು ನೋಡ್ತಿರ್ತಾನ ಅಂತಂದ್ರೆ ನಾವು ಅಸತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ಮಾಡ್ತಿರ್ತೀವಿ ಅದನ್ನ ಯಾರೂ ಇಲ್ಲ ಅಂದ್ರೆ ನಮ್ಮದು ನಾವೇ ನೋಡ್ತಿರ್ತೀವಿ. ಹಂಗೆ ನಾವು ಯಾವಾಗಲೂ ಆ ಎಚ್ಚರಿಕೆಯಿಂದ ಇದ್ರೆ ನಾವು ಅಸತ್ಯ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೆಂಗಿರಬೇಕು, ನಾವು ನಿಸ್ವಾರ್ಥದಿಂದ ಇರಬೇಕು. ಅದನ್ನ ಹೆಂಗೆ ಮಾಡೋದು? ಒಂದೇ ಒಂದು ಕೆಲಸ ಮಾಡಬೇಕು. ಯಾವಾಗಲೂ ಈ ಎಚ್ಚರಿಕೆ ಇರಬೇಕು, ನಾ ಏನು ಕೊಡಲಿ, ನಾ ಏನು ಮಾಡಲಿ ಬೇರೆಯವರಿಗೆ. ಆ ಎಚ್ಚರಿಕೆ ಇತ್ತಂದ್ರೆ ನಾವು ನಿಸ್ವಾರ್ಥಿಗಳಾಗ್ತೀವಿ. ಹೆಂಗಿರಬೇಕು, ನಾವು ಶ್ರದ್ಧಾ ಭಕ್ತಿಯಿಂದ ಇರಬೇಕು. ಅದಕ್ಕೆ ಏನು ಮಾಡಬೇಕು? ನಾವು ಒಂದೇ ಒಂದು ಕೆಲಸನ, ನಾವು ಯಾವ ಕೆಲಸನ ಮಾಡ್ತಿರ್ತೀವಿ ಅದೇ ಕೆಲಸನ ನಾವು ಮಾಡ್ತಾ ಇರಬೇಕು. ನಾವು ಯಾವಾಗಲೂ ಯಾವ ಕೆಲಸನ ಮಾಡ್ತಿರ್ತೀವಿ ಅದು ದೇವ್ರ ಕೆಲಸ ಅಂತ ಮಾಡಿದರೆ ನಾವು ಆ ಶ್ರದ್ಧೆನ ಹಾಕ್ಲಿಕ್ಕೆ ಆಗ್ತದೆ. ನಮ್ಮ ಇಂದ್ರಿಯಗಳನ್ನೆಲ್ಲ ಅದರೊಳಗೆ ಹಾಕಿ ಅದೇ ಒಂದು ಕೆಲಸದಲ್ಲಿ ಭಕ್ತಿಯಿಂದ ಮಾಡಿದ್ರೆ ಅದು ಸಾಧ್ಯ ಆಗ್ತದೆ. ದೇವ್ರ ಕೆಲಸ ಮಾಡಿದ್ರೆ ಸಾಧ್ಯ ಆಗ್ತದೆ. ಹೆಂಗಿರಬೇಕು, ಸ್ವಾವಲಂಬಿ ಆಗಿರಬೇಕು. ಅದನ್ನ ಹೆಂಗೆ ಮಾಡೋದು ನೋಡಬೇಕು. ನಾವು ಲಿಸ್ಟ್ ಮಾಡ್ಕೊಳ್ಳೋಣ. ನಾವು ಮಾಡೋ ಕೆಲಸದಲ್ಲಿಯೂ ಬಹಳಷ್ಟರೊಳಗೆ ನಾವು ಪರಾವಲಂಬಿ ಆಗಿರ್ತೀವಿ. ನಾವು ಯಾವ್ಯಾವ ಕೆಲಸದಲ್ಲಿ ಪರಾವಲಂಬಿ ಆಗದೆ ಸ್ವಾವಲಂಬಿ ಆಗ್ಬೋದು ಅಂತ ನೋಡ್ಕೊಳ್ಳೋಣ. 6 ವರ್ಷದ ಮಗನು ತಂತ್ರ ಸಾಕ್ಸ್ ತಾವೇ ಒಪ್ಕೋಬಹುದು. ಅದಕ್ಕೆ ಸ್ವಾವಲಂಬಿತನ ಇರಬೇಕು. ಆಗ್ಲಿಂದಾನೇ ಬೆಳೆಸ್ಬೇಕು. ನಾವು ಅಡುಗೆ ಮಾಡ್ಕೋಬೋದು, ಆದರೂ ನಾವು ಅಡುಗೆ ಮಾಡ್ಕೊಳ್ಳಲ್ಲ. ನಾವು ಕೆಲವೊಂದು ಕೆಲಸಗಳನ್ನ ನಮ್ಮನ್ನು ನಾವೇ ಮಾಡ್ಕೋಬೋದು, ಆದರೂ ಅದಕ್ಕೆ ಬೇರೆಯವ್ರ ಮೇಲೆ ಅವಲಂಬಿತ ಇರ್ತೀವಿ. ನಾವು ಈ ಎಚ್ಚರಿಕೆಯಿಂದ ಇದ್ರೆ ನಮ್ಮನ್ನು ನಾವೇ ಮಾಡ್ಕೋಬೋದು. ನಾವು ಓದೋದಕ್ಕೆ ಬೇರೆಯವ್ರು ಹೇಳಬೇಕು, ಗುರುಗಳು ಹೇಳಬೇಕು, ತಂದೆ ತಾಯಿಗೆ ಹೇಳಬೇಕು. ನೋಡೋಣ, ಈ ಎಚ್ಚರಿಕೆಯಿಂದ ಇದ್ರೆ ನಾವು ಸ್ವಾವಲಂಬಿಗಳಾಗ್ಬೋದಾ? ನಾವು ಹೆಂಗಿರಬೇಕು? ನಾವು ಶಿಸ್ತಿನಿಂದ ಇರಬೇಕು. ಶಿಸ್ತಿನಿಂದ ಹೆಂಗಿರಬೇಕು? ಅಶಿಸ್ತನ್ನು ಪ್ರೀತಿಸಬಾರ್ದು. ಅಶಿಸ್ತಿದ್ರೆ ನಮಗೆ ಮನಸ್ಸಿಗೆ ಹತ್ತಬಾರ್ದು. ಆಗ ನಾವು ಶಿಸ್ತಿನಿಂದ ಇರ್ತೀವಿ. ನಾವು ಹೆಂಗಿರ್ಬೇಕಂದ್ರೆ ಶಕ್ತಿವಾನ್ರಿರ್ಬೇಕು. ಶಕ್ತಿ ಎಲ್ಲಿಂದ ಬರ್ತದಂದ್ರೆ ನಮಗೆ ಗುರಿ ಇದ್ದಾಗ ಬರ್ತದೆ. ನಾವು ಯಾವಾಗಲೂ ಗುರಿ ಇಟ್ಟೇವಂದ್ರೆ ನಮ್ಮ ಶಕ್ತಿ ತಾನೇ ಬರ್ತದೆ. ನಾವು ಹಿಂಗಿದ್ದು ನೋಡೋಣವಾ? ನಾವು ಹಿಂಗಿರೋಣ, ನೀವು ಹಂಗಿರ್ತೀರಾ? ನಾವೆಲ್ಲರೂ ಹಂಗಿದ್ರೆ ಮಸ್ತ್ ಆಗ್ತದೆ ಲೈಫ್.